ಹಲೋ ಹಾಯ್ ಎಲ್ಲರಿಗೂ ದೇವಿ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ ಫ್ರೆಂಡ್ಸ್, ಇವತ್ತೇನು ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಅಂತಂದರೆ, ಇವತ್ತು ನೋಡಿ ಮಕ್ಕಳಿಗೋಸ್ಕರ ಮಾಡಿದ್ದೀನಿ ಈ ಮಿಲ್ಕಿಂದ ಪ್ರೋಟೀನ್ ಪೌಡರು. ಮಿಲ್ಕ್ ಅಂದರೆ ಹಾಲಲ್ಲಿ ಹಾಕಿ ಕುಡಿಸುವಂಥ ಒಳ್ಳೆ ಹೆಲ್ತಿ ಆಹಾರ ಅಂತ ಹೇಳ್ಬೋದು. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇದು ವಿಡಿಯೋ ನೋಡೋಕ್ಕಿಂತ ಮೊದಲು ಫಸ್ಟ್ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಹಾಗೆ, ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ಒಂದು ಕಮೆಂಟ್ ಹಾಕಿ ವಿಡಿಯೋ ಹೇಗಿತ್ತು ಅಂತ. ನೋಡಿ, ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದು ಬಿಳಿ ಎಳ್ಳು. ಆ ಬಿಳಿ ಎಳ್ಳು ಕೂಡ ಅಷ್ಟೇ ತುಂಬಾ ಒಳ್ಳೆಯದು. ಕ್ಯಾಲ್ಸಿಯಂ ಇಲ್ಲದೆ ಇರೋದು ಡೈಲಿ ಒಂದೊಂದು ಸ್ಪೂನ್ ತಿನ್ನೋದ್ರಿಂದ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಆಮೇಲೆ ನೋಡಿ, ಇಲ್ಲಿ ಗಸಗಸೆ ತೋರಿಸ್ತಾ ಇದ್ದೀನಿ. ಈ ಗಸಗಸೆ ಕೂಡ ಅಷ್ಟೇ ನೀವು ಯಾವ ರೀತಿಯಿಂದ ಬೇಕಾದರೂ ಯೂಸ್ ಮಾಡ್ಬೋದು. ಡೈಲಿ ಯೂಸ್ ಮಾಡೋದ್ರಿಂದ ಏನೂ ತೊಂದರೆ ಇಲ್ಲ. ಇದು ಪಾಯಸ ಮಾಡ್ಬೋದು, ಅಥವಾ ನಾನು ಈ ಥರ ಮಾಡಿ ಮಕ್ಕಳಿಗೆ ಕುಡಿಸೋದ್ರಿಂದ ಕೂಡ ತುಂಬಾ ಮಕ್ಕಳು ಆ್ಯಕ್ಟಿವ್ ಆಗಿರ್ತವೆ. ಆಮೇಲೆ ಚೆನ್ನಾಗಿ ಬೆಳೀತವೆ ಅಂತ ಹೇಳ್ಬೋದು. ಇವಾಗ ನೋಡಿ, ಗೋಡಂಬಿ ಕೂಡ ತೊಗೊಂಡಿದ್ದೀನಿ. ಇದು ಅಷ್ಟೇ ಅಲ್ವಾ, ನಿಮ್ಗೆ ತಿಳಿದಂಗೆ ಫುಲ್ ಪ್ರೋಟೀನು, ಯಾವುದು ಸುಸ್ತು ಅನ್ನೋದು ಇರಲ್ಲ. ಈ ಗೋಡಂಬಿ ಡೈಲಿ ಹಾಗೆ ಕೂಡ ಕೊಡ್ಬೋದು, ಬಟ್ ಇದು ಪೌಡ್ರ್ ಮಾಡಿ ಕೊಟ್ಟರು ತುಂಬಾ ಒಳ್ಳೆಯದು. ಇವಾಗ ನೋಡಿ, ನಾನು ಬಾದಾಮಿ ಕೂಡ ತೊಗೊಂಡಿದ್ದೀನಿ. ನೋಡಿ, ಬಾದಾಮಿ ಅಷ್ಟೇ ಅಲ್ವಾ, ಕಣ್ಣಿಗೆ ಎಲ್ಲದಕ್ಕೂ ತುಂಬ ಒಳ್ಳೆಯದು. ಬ್ರೈನ್ ಕೂಡ ಡೆವಲಪ್ಮೆಂಟ್ ಆಗುತ್ತೆ, ಬುದ್ಧಿಶಕ್ತಿ ಹೆಚ್ಚಾಗುತ್ತೆ ಮಕ್ಕಳಿಗೆ ಡೈಲಿ ಕೊಡೋದ್ರಿಂದ. ಇದು ಅಷ್ಟೇ, ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಬಟ್ ನಾನು ಇಲ್ಲಿ ಇಷ್ಟು ಮಾತ್ರ ನಿಮ್ಗೆ ವಿಡಿಯೋದಲ್ಲಿ ಕಾಣಿಸೋದು ಮಾತ್ರ ತೊಗೊತಾ ಇದ್ದೀನಿ. ಇದು ನಾನು 4 ದಿನಕ್ಕೆ ಮಾತ್ರ ಮಾಡ್ಕೊಂಡಿರೋ ಪೌಡರು. ನೀವು ಬೇಕಾದರೆ ವಾರಕ್ಕೋ ಇಲ್ಲ 15 ದಿನಕ್ಕೋ ಬೇಕಾದ್ರೆ ಮಾಡಿ ಫ್ರಿಜ್ಜಲ್ಲಿ ಇಟ್ಕೋಬೋದು, ಏನೂ ಕೆಡೋದಿಲ್ಲ. ನೋಡಿ, ಇಷ್ಟೆಲ್ಲ ನಾನು ತೊಗೊಂಡಿದ್ದೀನಿ. ಗಸಗಸೆ, ಬಾದಾಮಿ, ಗೋಡಂಬಿ, ಬಿಳಿ ಎಳ್ಳು. ನೀವು ಎಳ್ಳು ಕರಿಬೇಕಾದ್ರೂ ಯೂಸ್ ಮಾಡ್ಬೋದು, ತುಂಬಾ ಒಳ್ಳೆಯದು ಅದು ಕೂಡ. ಇಷ್ಟು ತೊಗೊಂಡಿಗೆಸಿ ನಾನು ಇದನ್ನು ಫ್ರೈ ಮಾಡ್ಕೋದೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ನೋಡಿ, ನಾನು ಎಳ್ಳನ್ನು ಫ್ರೈ ಮಾಡಿಲ್ಲ, ಹಾಗೆ ಹಾಕ್ತಾಯಿದ್ದೀನಿ. ಆಮೇಲೆ ಗಸಗಸೆ ಕೂಡ ಹಾಕಿದ್ದೀನಿ. ನೋಡಿ, ಇದೂ ಅಷ್ಟೇ ಹಾಗೆ ಹಾಕಿ ನಾವು ಪೌಡ್ರ್ ಎಷ್ಟು ಮಾಡ್ಕೊತೀವೋ ಅದ್ರ ಮೇಲೆ ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ. ನಾನಿಲ್ಲಿ ಬಾದಾಮಿ ಕೂಡ ತೊಗೊಂಡಿದ್ದೀನಿ ನೋಡಿ. ಆಮೇಲೆ ಗೋಡಂಬಿ ಕೂಡ ಹಾಕ್ತಾಯಿದ್ದೀನಿ. ಇಷ್ಟನ್ನು ನಾವು ಇದನ್ನು ಸಣ್ಣದಾಗಿ ರುಬ್ಕೊಂಬರಬೇಕು. ಸಣ್ಣದಾಗಿ ರುಬ್ಬಿ ನೋಡಿ, ಇವಾಗ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಅಲ್ವಾ, ಸಣ್ಣದಾಗಿ ರುಬ್ಕೊಂಡು ಬಂದಿದ್ದೀನಿ. ಗಸಗಸೆ ಸಣ್ಣ ಆಗಿಲ್ಲ ಅಂತ ಅಂದ್ಕೋಬೇಡಿ, ಅದು ಕೂಡ ನೀವು ಬೇಕಾದರೆ ಸಪ್ರೇಟಾಗಿ ರುಬ್ಕೋಬೋದು ಗಸಗಸೆ. ಬಟ್ ಇಲ್ಲಿ ಗಸಗಸೆ ಹಾಲಲ್ಲಿ ಕುದೀತಿತ್ತಲ್ವ, ಆವಾಗ ತುಂಬ ಚೆನ್ನಾಗಿರುತ್ತೆ. ಗಸಗಸೆ ಪಾಯಸ ಕುಡ್ದಂಗೆ ಟೇಸ್ಟ್ ಕೂಡ ಕೊಡುತ್ತೆ. ನೋಡಿ, ಇವಾಗ ರೆಡಿ ಆಗಿದೆ ಅಲ್ವಾ ಪೌಡರು. ನಾವು ಇದನ್ನು ಒಂದು ಡಬ್ಬಿಯಲ್ಲಿ ಹಾಕಿ ಇದನ್ನು ವಾರಕ್ಕೋ 15 ದಿನಕ್ಕೋ ರೆಡಿ ಮಾಡಿ ಇಟ್ಕೋಬೇಕು. ಡೈಲಿ ಒಂದು ಅರ್ಧ ಸ್ಪೂನು ಅಷ್ಟೇ ಸಾಕು ಮಕ್ಕಳಿಗೆ. ನೋಡಿ, ಇಲ್ಲಿ ನಾನು ಹಾಲು ಕೂಡ ಹೇಗೆ ರೆಡಿ ಮಾಡೋದು ಕೂಡ ಹೇಳ್ತಾ ಇದ್ದೀನಿ. ನಾನು 1 ಕಪ್ ಹಾಲಿಗೆ ಅಷ್ಟೇ ಮಾಡ್ತಾಯಿದ್ದೀನಿ. ಇದು ಹಸುವಿನ ಹಾಲು, ಗಟ್ಟಿಯಾಗಿದೆ ನೋಡಿ, ತುಂಬ ಚೆನ್ನಾಗಿರುತ್ತೆ. ಆದಷ್ಟು ಮಕ್ಕಳಿಗೆ ಹಸುವಿನ ಹಾಲೇ ಕೊಡಿ.
ಯಾಕೆಂದರೆ ಪ್ಯಾಕೆಟ್ ಹಾಲಲ್ಲಿ ತುಂಬ ಕೆಮಿಕಲ್ ಇರೋದ್ರಿಂದ ಮಕ್ಕಳಿಗೆ ಕಫ ಕಟ್ಟೋದು ತುಂಬ ಹೆಲ್ತಿ ಹಾಳಾಗ್ತಾಯಿದೆ. ಆದಷ್ಟು ಆಕಳ ಹಾಲು ಅಥವಾ ಹಸುವಿನ ಹಾಲೇ ಕುಡಿ. ಬನ್ನಿ, ಇವಾಗ ನಾನು ಒಂದು ಅರ್ಧ ಸ್ಪೂನ್ ಅಷ್ಟೇ ಪೌಡ್ರ್ ಹಾಕ್ತಾಯಿದ್ದೀನಿ ನೋಡಿ. ನಾವು ರೆಡಿ ಮಾಡಿರುವ ಪ್ರೋಟೀನ್ ಪೌಡರು. ಇವಾಗ ಹಾಲನ್ನ 2 ಇಲ್ಲ 3 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ನೋಡಿ, ಈ ಥರ ಚೆನ್ನಾಗಿ ಕುದಿಸ್ಕೊಳ್ಳಿ ಹಾಲನ್ನ. ಮಕ್ಕಳು ಹಾಲು ಅಂತಲೂ ಅನ್ನಲ್ಲ, ಏನು ಮಮ್ಮಿ ಏನೋ ಒಂಥರ ಪಾಯಸ ಮಾಡಿಕೊಟ್ಲು ಅಂತ ಅನ್ಕೊತಾರೆ. ಈ ಥರ ಮಾಡ್ಕೊಳ್ಳಿ. ನೋಡಿ, ಇವಾಗ ಹಾಲು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ, ರೆಡಿಯಾಗಿದೆ. ನಾನಿವಾಗ ಇದನ್ನು ಒಲೆನ ಆಫ್ ಮಾಡ್ಕೊತೀನಿ. ಬನ್ನಿ, ಇವಾಗ ಗ್ಲಾಸಿಗೆ ಹಾಕ್ತಾಯಿದ್ದೆ ನೋಡಿ. ನಾನು 1 ಕಪ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಿಮಗೆ ಕಾಣಿಸ್ತಾರೆ ಹಂಗೆ ಒಂದು ಸ್ವಲ್ಪ ನೋಡಿ, ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ ಹಾಕಿದ್ದೀನಿ. ನಾನಿಲ್ಲಿ ಸಕ್ಕರೆ ಬದಲು ಬೆಲ್ಲ ಹಾಕ್ತಾಯಿದ್ದೀನಿ. ಆದಷ್ಟು ಬೆಲ್ಲನ ಹಾಲು ಕೆಳಗಿಳಿಸಿದ ಮೇಲೇ ಹಾಕಿ. ಇದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಮಕ್ಕಳಿಗೆ ಕುಡಿಯೋಕ್ಕೆ ಕೊಡಿ. ತುಂಬಾ ಇಷ್ಟಪಟ್ಟು ಕುಡಿತಾರೆ. ತುಂಬ ಬೆಲ್ಲ ಆಮೇಲೆ ಎಲ್ಲ ನೋಡಿ, ನಾನು ಮಕ್ಕಳಿಗೆ ಆರೋಗ್ಯವಾಗಿರೋದೇ ಮಾಡಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಈ ಹಾಲು ಹೇಗಿದೆ ಅಂತ ಕೂಡ ತಿಳಿಸಿ. ಮುಂದಿನ ಎಲ್ಲ ನನ್ನ ವಿಡಿಯೋನ ನೋಡ್ತಾಯಿರಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆನಾ? ಥ್ಯಾಂಕ್ ಯು. ಬಾಯ್ ಎಲ್ಲರಿಗೂ.